ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೂಪ ಕೆನ್ನೆಗೊಡದ್ಲು ಅಂತ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ನಿನ್ ಜಾತಕ ಇನ್ನೊಬ್ನ ಹತ್ರ ಇರೋವರೆಗೂ ಅವಳಿಗೆ ನಾವು ಏನು ಮಾಡೋದಕ್ಕೂ ಆಗಲ್ಲ. ಮೊದಲು ಆ ರೂಪಂಗೆ ಫೀಡ್ಬ್ಯಾಕ್ ಮಾಡ್ತಿರೋ ಪುಣ್ಯಾತ್ಮ ಯಾರು ಅಂತ ತಿಳ್ಕೊ. ಅವನ ಉದ್ದೇಶ ಏನು ಅಂತ ತಿಳ್ಕೊಂಡು ಈ ಕೊಬ್ಬಿನ ರಾಣಿ ಸೊಕ್ಕಿಳಿಸ್ಬೋದು. ಇಲ್ಲ ಅಂದ್ರೆ ನಾವಿಬ್ರು ಇವಳು ಕಾಲ್ ಕೆಳಗಡೆ ಬಿದ್ದಿರ್ಬೇಕಾಗತ್ತೆ. ಕರೆಕ್ಟ್, ನೀವು ಹೇಳ್ತಿರೋದು 100% ಕರೆಕ್ಟ್ ಆಗಿದೆ. ಆದರೆ ಅವನು ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕಾಲ್ ಕಟ್ ಮಾಡ್ತಾನೆ. ಹಾಗಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಪ್ರಯತ್ನ ಮಾಡಲೇಬೇಕು. ಇವತ್ತು ಕೆನ್ನೆಗೊಡ್ದವಳು ನಾಳೆ ಇನ್ನೇನೋ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಕೆಲವರಿಗೆ ಹೀರೋಯಿನ್ ಆದ್ಮೇಲೆ ತಲೆ ತಿರುಗಿದ್ರೆ ಇನ್ ಕೆಲವರಿಗೆ ಹೀರೋಯಿನ್ ಆಗ್ತಿದ್ದಾಗ್ಲೇನೆ ತಲೆ ತಿರುಗುತ್ತಂತೆ. ಈ ರೂಪನು ಅದೇ ಕ್ಯಾಟಗರಿಗೆ ಸೇರಿದವಳು. ಏನು ರೂಪ ಅಂತ ಮಾತಾಡ್ತಿದ್ದೀರಾ? ಏನಿಲ್ಲ ಜಾನು. ಶಟ್ ಅಪ್. ಕಾಲ್ ಮೀ ಮ್ಯಾಮ್. ಓಕೆ ಮೇಡಮ್. ಅದು ನಿಮ್ಮ ರೂಪದ ಬಗ್ಗೆ ಅದಕ್ಕೆ ಹೊಗಳ್ತಾ ಇದ್ರು ಅಲ್ವಾ? ಅದಕ್ಕೆ ಇರೋ ಸತ್ಯನ ಹೊಗಳಿದ್ರೆ ಏನು ಯೂಸ್ ಇಲ್ಲ. ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಅಂತ ಬರೀ ಇದನ್ನೇ ಮಾತಾಡ್ತಾ ಕೂತಿರ್ತೀರಾ ಅಲ್ವಾ? ಅಯ್ಯಯ್ಯೋ, ಆಗಲ್ಲ, ಏನೂ ಇಲ್ಲ ಮೇಡಮ್. ನೀವು ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಿ, ಎಲ್ಲರೂ ಹೇಗೆ ಚಪ್ಪಳೆ ಹೊಡೆದ್ರು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಹೊಗಳಿದ್ ಮುಗ್ದಿದ್ರೆ ಅರವಿಂದ್ ಹತ್ರ ಕಾಸ್ಟ್ಯೂಮ್ ಡಿಸೈನರ್ ನಂಬರ್ ಇದೆ. ಈಗಲೇ ಫೋನ್ ಮಾಡಿ ಕಾಸ್ಟ್ಯೂಮ್ಸ್ ಕಳ್ಸಕ್ ಹೇಳಿ. ಶೂಟಿಂಗ್ ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು. ಓಕೆ ಮೇಡಮ್. ಬರೀ ಬಾಯಿ ಮಾತಲ್ಲಿ ಹೂ ಅನ್ನೋದಲ್ಲ, ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡಿ ನನಗೆ ಹೇಳಿ. ಅರವಿಂದ್ ನೋಡ್ಕೊಳ್ಳಿ. ಓಕೆ ಮೇಡಮ್. ಸಮಾಧಾನ. ಈ ಕೋಪ ಮಾಡ್ಕೊಂಡ್ರು ಏನು ಪ್ರಯೋಜನ ಆಗಲ್ಲ. ಮೊದಲು ಆ ಪುಣ್ಯಾತ್ಮವನಲ್ಲ, ಅವನ ಫೋನ್ ನಂಬರ್ ಇಟ್ಕೊಂಡು ಅಡ್ರೆಸ್ ತೆಗಿ. ವಾವ್, ನೀವು ಹೇಳ್ತಿರೋ ಐಡಿಯಾ ಸಖತ್ತಾಗಿದೆ. ರೂಪ ಹೇಳಿದ ಕೆಲಸ ಮಾಡದೇ ಇರ್ಬೋದು, ಆದ್ರೆ ನೀವು ಹೇಳಿದ ಕೆಲಸ ಪಕ್ಕ ಮಾಡ್ತೀನಿ. ಆ ತಪ್ಪಿಪ್ ಏನಾದ್ರು ಮಾಡ್ಗಿಟ್ಬಿಟ್ಟಿಯಾ? ಮೊದಲು ರೂಪನ್ ಕೆಲಸ ಮಾಡಿ ಮುಗಿಸು, ಆಮೇಲೆ ಇದನ್ನ ಮಾಡುವಂತೆ. ಇಬ್ರು ಸೇಫ್ ಗೇಮ್ ಮಾಡಬೇಕು, ತಗ್ಲಾಕೊಂಬಾರ್ದು. ಕರೆಕ್ಟ್ ಕರೆಕ್ಟ್. ಏನೋ ಹೇಳ್ಬೇಕು ಅಂತ ಅನಿಸ್ತದ. ನನಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ. ಕೆಳಗಡೆ ನಡ್ಕೊಂಡು ಹೋಗ್ತಾರೆ ನಿಮ್ಮ ಮನೆಗೆ. ನೀನು ಒಂಟಿ ಹುಡುಗಿನ ಇಷ್ಟೊತ್ತಲ್ಲಿ ಇದೇ ರೋಡಲ್ಲಿ ಬಿಟ್ಟು ಹೋಗಕ್ ಹೇಗ್ ಮನ್ಸ್ ಬರುತ್ತೆ ನರಸಿಂಹ? ಮತ್ತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಆಯ್ತು, ಸಾರಿ. ನನ್ ಮೇಲ್ ಕೋಪ ಕಮ್ಮಿ ಆಗಿಲ್ವಾ? ಇಲ್ಲ. ಹೋಗ್ಲಿ, ಅಟ್ಲೀಸ್ಟ್ ನನಗ್ ಕ್ಷಮಿಸ್ಬೋದಲ್ಲ? ಇಲ್ಲ. ಅಟ್ಲೀಸ್ಟ್ ನನ್ ಜೊತೆ ಚೆನ್ನಾಗಿ ಮಾತಾಡು. ಇಲ್ಲ ಅಂತ ಹೇಳಿದ್ನಲ್ಲ. ನನ್ನ ಮನೆವರೆಗೂ ಸೇಫ್ ಆಗಿ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಗು ನರಸಿಂಹ, ಹೋಗು. ಈ ಕೋಪ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಇವತ್ತು ತೂಫಾನ್ ತರ ಹೋದೋನು ನಾಳೆ ತಂಗಾಳಿ ತರ ನನ್ನ ಹಿಂದೆ ಬಂದೇ ಬರ್ತೀಯ. ಬರೋ ಹಾಗೆ ನಾನ್ ಮಾಡ್ತೀನಿ. ಒತ್ಸಲ ಏನ್ರಿ? ನಿನ್ನ ಮಗನ್ನ ಅಲ್ಲೇ ನಿಂತ್ಕೊಳಕ್ ಹೇಳು. ಯಾಕೆ, ಏನಾಯ್ತು? ಏನಾಯ್ತು ಅಂತ ಅವನ್ನೇ ಕೇಳು. ಲೋ ನರಸಿಂಹ, ಮತ್ತೆ ಕುಡಿಯೋ ಕಾರ್ಯಕ್ರಮ ಏನಾದ್ರು ಮಾಡ್ಕೊಂಡು ಬಂದೇನೋ? ಯಾವುದೋ ಹುಡುಗಿ ಕಾಟಕ್ಕೆ ಬೇಸತ್ತು ಎಣ್ಣೆ ಹೊಡೆದೆ ಅನ್ನೋ ವಿಷಯ ಹೇಗೆ ಹೇಳಿ? ಮೊದಲೇ ಸಾಹೇಬರು ಎಣ್ಣೆ ಹೊಡಿಬಾರ್ದು ಅಂದಿದ್ದಾರೆ. ಈಗ ಒಪ್ಕೊಂಡ್ರೆ ಅಮ್ಮಂಗೂ ನೋವಾಗುತ್ತೆ. ಯಾವುದಕ್ಕೂ ಎಣ್ಣೆ ಹೊಡೆದಿಲ್ಲ ಅಂತಲೇ ಹೇಳ್ತೀನಿ. ನಾನೇನು ಕುಡ್ದಿಲ್ಲ, ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ. ಇರು, ಹಾಗಾದ್ರೆ ಮಿಷಿನ್ ತಗೊಂಡ್ಬರ್ತೀನಿ. ಏನ್ ಬೇಡ, ಸುಮ್ಮನಿದೆ. ನಿನ್ನ ಮಗ ಏನು ಗನಂದಾರಿ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಿದ್ದಾನೆ ಅಂತ ಕೇಳು. ಏನ್ ಮಾಡ್ತೀಯೋ? ನನಗೇನು ಗೊತ್ತಿಲ್ಲಮ್ಮ. ಗೊತ್ತಿಲ್ವಾ?
ಅದೇನು ಅಂತ ನೀವೇ ಕೇಳಬಾರ್ದ? ಅವನಿಗೆ ಗೊತ್ತಿಲ್ವಂತೆ. ನಿನ್ನ ಸುಪುತ್ರ ಎಲ್ಲಿಂದ ಬರ್ತಿದ್ದಾನೆ ಅಂತ ಕೇಳು. ಎಲ್ಲಿಂದ ಬರ್ತಿದ್ಯೋ? ಸಂದೀಪನ್ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಆಮೇಲೆ ಯಾರ ಜೊತೆ ಬಂದ ಅಂತ ಕೇಳು. ನಾನು ಒಬ್ಬನೇ ಬಂದೆಮ್ಮ. ಎಂತವನು ಹೆತ್ಬಿಟ್ಟೆ? ಬಾಯ್ ಬಿಟ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಆ SI ಮಗಳನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ಅಲ್ಲೇ ಹೊಡ್ಕೊಂಡು ಹೋಗ್ತಾ ಇದ್ದ ಕೇಳು. ಹೌದೇನೋ? ಹೌದಮ್ಮ. ಇಷ್ಟೊತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವಾ ಇವನ್ಗೆ? ಮೊದ್ಲೇ ಆ SI ಸಾಹೇಬರಿಗೆ ನಮ್ಮನ್ ಕಂಡ್ರಾಗಲ್ಲ, ಇವನನ್ನ ಕಂಡ್ರಂತೂ ಕೆಂಡ ಕಾಡ್ತಾರೆ. ಅಂತದ್ರಲ್ಲಿ ಇಂಥ ಕೆಲಸನ ಮಾಡೋದು ಇವನು. ನಾನ್ ನೋಡ್ದೆ ಸರಿ, ನಮ್ಮೂರಲ್ಲಿ ಇನ್ಯಾರು ನೋಡಿದಾರೋ ಏನೋ. ನಾಯಿನ್ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಎಂಜಿನ್ ತಿನ್ನೋದ್ ಬಿಡುತ್ತಾ? ನಿನ್ನ ಮಗನೂ ಹಾಗೆ ಊರೂರ್ ಅಲಿತಿದ್ದವನ್ನ ಕರೆದು ಮನೆ ಒಳಗೆ ಬಿಟ್ಕೊಂಡಲ್ಲ, ನನಗ್ ಚಪ್ಪಲಿ ತಗೊಂಡು ಹೊಡಿಬೇಕು. ಇಷ್ಟ ದಿನ ರೂಪ ಮಾಡಿದ್ದನ್ನ ಮಹಾ ಅಪರಾಧ ಅಂತ ಹೇಳ್ತಿದ್ರಿ ಇಬ್ರು. ಈಗ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಏನ್ ಹೇಳ್ತಿರೋ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬರೀ ನೀವಿಬ್ಬರೇ ಮಾತಾಡ್ತಿದ್ರೆ ಅವನೇನ್ ಮಾತಾಡ್ತಾನೆ? ಅವನಿಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಹೇಳೋ. ತಪ್ಪು ಮಾಡಿದವ್ರು ಯಾವತ್ತೂ ಮಾತಾಡಲ್ಲ ಕಣೆ, ಕೈ ಕಟ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಇವನ್ ತರ ಕಳ್ಳರು ಅಪರಾಧಿಗಳನ್ನ ನನ್ನ ಸರ್ವಿಸಲ್ಲಿ ಅದೆಷ್ಟು ಜನ ನೋಡಿಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲೋ, ಅದೇನಾಯ್ತು ಅಂತ ಹೇಳೋ. ಅಮ್ಮ, ತಡ ಆಯ್ತು, ಮನೆಗೆ ಬಿಡು ಅಂತ ಅವಳೇ ಬಂದ್ಲು. ಅದಕ್ಕೆ ಮನೆಗೆ ಬಿಟ್ಟೆ ಅಷ್ಟೇ, ಇನ್ನೇನು ಇಲ್ಲಮ್ಮ. ನಿಜವಾಗ್ಲೂ ಇಷ್ಟೇನಾ? ಹ್ಞೂ ಅಮ್ಮ, ನಿನ್ ಮೇಲೆ ಆಣೆ ಇಷ್ಟೇ. ಕೇಳಿಸ್ಕೊಂಡ್ರೇನ್ರಿ? ಅವನು ಬರೀ ಮನೇಲಿ ಬಿಟ್ಟಿದ್ದಷ್ಟೇ ಅಂತೆ. ಅಷ್ಟೇ ಆಗಿದ್ರೆ ಆ ಹುಡುಗಿ ಇವನ್ ಹಿಂದೆ ಕೂತ್ಕೊಂಡು ಭುಜದ ಮೇಲೆ ಕೈ ಇಟ್ಟು ಅದೇನೋ ಲಲ್ಲೆ ಹೊಡಿತಿದ್ಲಲ್ಲ, ಯಾಕೆ? ಅದು ಅಲ್ಲದೆ ಇಷ್ಟೊತ್ತಲ್ಲಿ ಇವನ ಹತ್ರ ಮಾತಾಡೋದೇನೇ ಇದೆ? ಅವಳಿಗೆ ಇಷ್ಟೊತ್ತಲ್ಲಿ ಒಬ್ಳೆ ಮನೆಗೆ ಹೋಗ್ಬೇಕು ಅಂತ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಿದ್ರೆ ಜೀಪೇ ಕಳಿಸಿರೋರು. ಅಣ್ಣ ಹೇಳಿದಷ್ಟು ಸರಿಯಾಗಿದೆ. ಇದಕ್ ನೀನೇನ್ ಹೇಳ್ತೀಯಪ್ಪ ನರಸಿಂಹ? ಏನ್ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ? ನೀವು ಅನ್ಕೊಂಡಿರೋ ಥರ ಏನೂ ಇಲ್ಲ ಅತ್ತೆ. ನಾನು ಸಂದೀಪನ ಜೊತೆ ಇದ್ದಾಗ ಅವಳೇ ನಾನು ಹುಡ್ಕೊಂಡ್ ಬಂದಿದ್ದು. ಅವಳು ಯಾಕಪ್ಪ ನಿನ್ನನ್ನು ಹುಡ್ಕೊಂಡ್ ಬರ್ತಾಳೆ? ಅದೇನೋ ಕೆಲಸ ಆಗಬೇಕು ಅಂತ ಬಂದಿದ್ಲು. ಅದೇ ಟೈಮಿಗೆ ನಾನು ಹೊರಟಿದ್ದೆ, ನನ್ನ ಮನೆಗೆ ಬಿಡು ಅಂತ ಬಂದ್ಲು ಅಷ್ಟೇ. ಅಷ್ಟೇ ನಡೆದಿದ್ದು ಅಂತ ಹೇಳ್ತಿದ್ದಾನಲ್ಲ, ಇನ್ನೂ ಯಾಕೆ ಅನುಮಾನ ನಿಮ್ಗೆ? ಇವತ್ತೇ ಕೊನೆ. ನಿನ್ನ ಮುಖ ನೋಡಿಕೊಂಡು ನಿನ್ನ ಮಗನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.